ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿನಲ್ಲಿ ಗಣಿತ ವಿಷಯದಲ್ಲಿ ಸಮಾಂತರ ಶ್ರೇಣಿಗಳು ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಕೆಲವು ಲೆಕ್ಕಗಳನ್ನ ಬಿಡಿಸಿದ್ದೀನಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಮುಂದಿನ ಲೆಕ್ಕ ಏನಂತ ಹೇಳಿದ್ರೆ 13ನೇ ಪ್ರಶ್ನೆ. ಇದರಲ್ಲಿ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಅಂದರೆ 3 ಅಂಕಿಗಳು ಅಂತ ಹೇಳಿದ್ರೆ ನಮಗೆ ಗೊತ್ತೇ ಇದೆ, 100, 101, 102 ಈ ರೀತಿ ಸಂಖ್ಯೆಗಳನ್ನ ತಗೊಂಡ್ರೆ ನಮಗೆ 3 ಅಂಕಿಗಳು ಆಗುತ್ತೆ. ಕೊನೆವರೆಗೂ ನೋಡೋದಾದರೆ 999 3 ಅಂಕಿಗಳಾಗುತ್ತೆ. ಇದರಲ್ಲಿ ನಮಗೆ 7ರಿಂದ ಭಾಗ ಆಗುವಂಥ ಸಂಖ್ಯೆಗಳನ್ನ ನಾವು ತಗೋಬೇಕಾಗತ್ತೆ. 7ರಿಂದ ಭಾಗ ಆಗುವಂಥದ್ದು ಅಂತ ಹೇಳಿದ್ರೆ ಈಗ 100 7ನೇ ಇಂದ ಭಾಗ ಆಗೋದಿಲ್ಲ, 101 ಆಗೋದಿಲ್ಲ, 102 ಆಗೋದಿಲ್ಲ, ಅದೇ ರೀತಿ 103 ಕೂಡ ಆಗಲ್ಲ, 104 ಆಗಲ್ಲ, ಹಾಗೆ 105 7ನೇ ಮಗ್ಗಿಯಲ್ಲಿ ಭಾಗ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ ಭಾಗ ಆಗಿ ನಮಗೆ ಶೇಷ 0 ಬರಬೇಕು. ಆ ರೀತಿ ಸಂಖ್ಯೆ ಯಾವ್ದು ಬರುತ್ತೆ ಅವುಗಳನ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಎಲ್ಲಿವರೆಗೆ? ಅಪ್ ಟು 999. 999 ಆಗಲಿಲ್ಲ ಅಂತ ಹೇಳಿದ್ರೆ 998 ನೋಡಬೇಕು, 997 ಈ ರೀತಿ ಹಿಂದೆ ಬರ್ತಾ ನೋಡಿಕೊಂಡು ಕೊನೆಯ ಸಂಖ್ಯೆ ಯಾವುದಿದೆ ಅಂತ ನಾವು ಬರ್ಕೋಬೇಕಾಗುತ್ತೆ. ಸೊ 7ರಿಂದ ಭಾಗ ಆಗುವಂಥ ಸಂಖ್ಯೆಗಳನ್ನ ನಾನು ಇವಾಗ ಬರ್ಕೋತೀನಿ. 7ರಿಂದ ಭಾಗ ಆಗೋ ಸಂಖ್ಯೆಗಳನ್ನ ನಾವೇ ಬರ್ಕೋಬೇಕಾಗುತ್ತೆ. ಈಗ ಬರ್ಕೊಳ್ಳೋಣ. 7ರಿಂದ ಭಾಗ ಆಗೋ 3 ಅಂಕಿಯ ಸಂಖ್ಯೆಗಳು ಯಾವ್ಯಾವು ಅಂತ ಹೇಳಿದ್ರೆ 105, 112, 119 ಈ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ 994ವರೆಗೆ ಸಿಗುತ್ತೆ. ಇವಾಗ ಅವ್ರು ಕೊಟ್ಟಿರೋಂಥ ಪ್ರಶ್ನೆಯಲ್ಲಿ ಎಷ್ಟು ಸಂಖ್ಯೆಗಳು 7ರಿಂದ ಭಾಗ ಆಗುತ್ತೆ ಅಂತ ಅಂದರೆ ನಾವು ಎನ್ನನ್ನು ನಾವು ಕಂಡುಹಿಡಿಬೇಕಾಗಿದೆ. ಎನ್ನನ್ನು ಕಂಡುಹಿಡಿಬೇಕು. ಓಕೆ, ಇವಾಗ ಇಲ್ಲಿ ಒಂದು ನಮಗೆ ಸಮಾಂತರ ಶ್ರೇಣಿ ಸಿಕ್ಕಿದೆ. ಅದನ್ನು ಬಳಸ್ಕೊಂಡು ನಾವು ಎ ಅಂದರೆ ಏನು, ಡಿ ಅಂದರೆ ಏನು ಅಂತ ಎಲ್ಲ ಬರ್ಕೋಬೋದು. ಎ ಅಂದರೆ 105 ಅಂತ ಆಯಿತು. ಡಿ ಅಂತ ಹೇಳಿದ್ರೆ ನಾವು 2ನೇ ಪದದಿಂದ ಮೊದಲನೇ ಪದನ ಕಳಿಬೇಕಾಗತ್ತೆ. ಅಂದರೆ 112 ಮೈನಸ್ 105 ಅಂತ ಆಯಿತು. 112ರಲ್ಲಿ 105 ಕಳೆದ್ರೆ 112ರಲ್ಲಿ 105 ಕಳೆದ್ರೆ ನಮಗೆ ಡಿ ಬೆಲೆ ಸಿಗುತ್ತೆ. ಡಿ ಅಂತ ಹೇಳಿದ್ರೆ ನಮಗೆ 7 ಅಂತ ಆಯಿತು. ಸೊ 112ರಲ್ಲಿ 105 ಕಳೆದ್ರೆ ನಮಗೆ 7 ಸಿಗುತ್ತೆ. ಸೊ ಕೊನೆಯ ಪದ ಅಂದರೆ ಎ ಎನ್ ಈಕ್ವಲ್ ಟು 994 ಇದೆ. ಸೊ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಆಯಿತು. ಇವಾಗ ಏನಂದರೆ 994 ಈಕ್ವಲ್ ಟು ಎ ಅಂದರೆ 105 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 7 ಅಂತ ಆಯಿತು. ಸೊ 994 ಮೈನಸ್ 105 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7 ಅಂತ ಆಯಿತು. 994ರಲ್ಲಿ 994ರಲ್ಲಿ 105 ಕಳೆದ್ರೆ ನಮಗೆ 889 ಸಿಗುತ್ತೆ. 889 ಇದಿಷ್ಟನ್ನ ಕಳೆದ್ರೆ ಉಳಿದಿರೋ ಅಂಥದ್ದು ಎನ್ ಮೈನಸ್ 1 ಇಂಟು 7 ಅಂತ ಆಯಿತು. ಮತ್ತು ಇದನ್ನು ಹೊರೆ ಗುಣಾಕಾರ ಮಾಡೋಣ. 889 ಡಿವೈಡೆಡ್ ಬೈ 7 ಈಕ್ವಲ್ ಟು ಎನ್ ಮೈನಸ್ 1 ಆಯಿತು. ಸೊ 889 ಡಿವೈಡೆಡ್ ಬೈ 7 ಅಂತ ಹೇಳಿದ್ರೆ 7ನೇ ಮಗ್ಗಿಲಿ ನಾವು 888 ಭಾಗಿಸ್ಬೇಕಾಗತ್ತೆ. 7 1 7 ಆಗುತ್ತೆ. ಇದನ್ನು ಭಾಗಿಸಿದ್ರೆ ನಮಗೆ 127 ಸಿಗುತ್ತೆ. 127 ಈಕ್ವಲ್ ಟು ಎನ್ ಮೈನಸ್ 1 ಅಂತ ಆಗುತ್ತೆ. ಸೊ 127 ಇಲ್ಲಿ ಮೈನಸ್ 1 ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 1 ಈಕ್ವಲ್ ಟು ಎನ್ ಆಯಿತು. ಇವಾಗ 127 ಪ್ಲಸ್ 1 ಅಂದರೆ 128 ಈಕ್ವಲ್ ಟು ಎನ್ ಅಂತ ಆಯಿತು. ಸೊ ನಮಗೆ ಎಷ್ಟು ಪದಗಳು 7ರಿಂದ ಭಾಗಿಸಲ್ಪಡುತ್ತದೆ, ಅದು 3 ಅಂಕಿಯ ಎಷ್ಟು ಪದಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂತ ಪ್ರಶ್ನೆ ಇರೋದಿಲ್ಲ. ಇಲ್ಲಿ ಉತ್ತರ ನಮಗೆ 128 ಅಂತ ಸಿಕ್ಕಿದೆ. ಅಂದರೆ 128 ಪದಗಳು 3 ಅಂಕಿಯ ಸಂಖ್ಯೆಗಳನ್ನು 7ರಿಂದ ಭಾಗಿಸಲ್ಪಡುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಂದರೆ 14ನೇ ಪ್ರಶ್ನೆ. 14ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 10 ಮತ್ತು 250 ನಡುವಿನ 4ರ ಗುಣಕಗಳು
4ರ ಗುಣಕಗಳನ್ನ ನಾವು ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. 4ರ ಗುಣಕಗಳು ಅಂದರೆ 4ನೇ ಮಗ್ಗಿಯಲ್ಲಿ ಬರುವಂಥ ಸಂಖ್ಯೆಗಳನ್ನ ತೊಗೊಂಡ್ರೆ 4 1 4, 4 2 8, 4 3 12, 4 4 16 ಈ ರೀತಿ ನಾವು ತೊಗೋಬೇಕಾಗತ್ತೆ. ಅವರು 10 ಮತ್ತು 250 ಒಳಗಡೆ ಅಂತ ಕೇಳಿರೋದ್ರಿಂದ 10 ಆದಮೇಲೆ ಬರೋವಂಥ ಸಂಖ್ಯೆ 12 ನಾವು ಇಲ್ಲಿಂದ ಬರ್ಕೋಬೇಕಾಗುತ್ತೆ. ಓಕೆ, ಬರ್ಕೊಳ್ಳೋಣ. 14 ಅದರಲ್ಲಿ 4ರ ಗುಣಕಗಳನ್ನ ನಾವಿಲ್ಲಿ ಬರ್ಕೋಬೇಕಾಗತ್ತೆ. ಅಂದರೆ ನಮಗೆ ಯಾವ್ಯಾವ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ 12, 16, 20 ಎಕ್ಸೆಟ್ರಾ. ಮತ್ತು ಅವ್ರು ಏನು ಹೇಳಿದ್ರೆ 250 ಒಳಗಡೆ ಅಂತ ಕೊಟ್ಟಿರೋದ್ರಿಂದ ನಾವು ಅದನ್ನು 248ವರೆಗೆ ಬರಿಬೋದು. ಅಂದರೆ 4ರ ಗುಣಕ ಅಂತ ಕೊಟ್ಟಿದ್ರು ಅದು 4ರಿಂದ ಭಾಗಿಸಲ್ಪಡಬೇಕು. ಈ 248 4ರಿಂದ ಭಾಗ ಆಗುತ್ತೆ. ಸೊ ಅದರಿಂದ ಅದನ್ನು ತೊಗೊಂಡಿದ್ದೀನಿ ನಾನು. ಓಕೆ, ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಕೂಡ ನಾವು ಎನ್ನನ್ನು ಕಂಡುಹಿಡಿಬೇಕಾಗತ್ತೆ. ಎನ್ನನ್ನು ಕಂಡುಹಿಡಿಬೇಕು. ಸೊ ಇವಾಗ ಸಿಕ್ಕಿರುವಂಥ ಸಮಾಂತರ ಶ್ರೇಣಿನ ನೋಡೋದಾದರೆ ಎ ಅಂದರೆ ಗೊತ್ತಾಗುತ್ತೆ. ಎ ಅಂದರೆ 12. ಡಿ ಅಂತ ಹೇಳಿದ್ರೆ 2ನೇ ಪದದಿಂದ 1ನೇ ಪದನ ಕಳಿಬೇಕಾಗುತ್ತೆ. 16 ಮೈನಸ್ 12, 16 ಮೈನಸ್ 12 ಅಂತ ಹೇಳಿದ್ರೆ ನಮಗೆ 4 ಅಂತ ಸಿಗುತ್ತೆ. ಇನ್ನು ಕೊನೆಯ ಪದ ಏನ್ ಈಕ್ವಲ್ ಟು 248. ಸೊ ಇಷ್ಟನ್ನು ಬಳಸ್ಕೊಂಡು ನಾವು ಎನ್ನನ್ನು ಕಂಡುಹಿಡಿಬೇಕು. ಎನ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಆಯಿತು. ಸೊ ಏನು ಸೂತ್ರವನ್ನು ಬಳಸೋಣ. ಏನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಆಯಿತು. ಇವಾಗ ಏನ್ ಅಂತ ಹೇಳಿದ್ರೆ 248 ಈಕ್ವಲ್ ಟು ಎ ಅಂದರೆ 12 ಪ್ಲಸ್ ಎನ್ ಅಂದರೆ ನಾವು ಕಂಡುಹಿಡಿಬೇಕಾಗಿರೋವಂಥದ್ದನ್ನು ಹಾಗೆ ಬರ್ಕೋತೀನಿ. ಡಿ ಅಂತ ಹೇಳಿದ್ರೆ 4 ಆಯಿತು. ಸೊ 248 ಈಕ್ವಲ್ ಟು 12 ಪ್ಲಸ್ ಎನ್ ಇಂಟು 4 ಅಂದರೆ 4n ಮೈನಸ್ 4 ಅಂದರೆ 4. 248 ಈಕ್ವಲ್ ಟು 12 ಮೈನಸ್ 4 ಅಂತ ಹೇಳಿದ್ರೆ 8 ಪ್ಲಸ್ 4 ಎನ್ ಆಯಿತು. 248 ಮೈನಸ್ 8, ಈ 8ನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 8 ಈಕ್ವಲ್ ಟು 4n. 248ರಲ್ಲಿ 8 ಹೋದರೆ ನಮಗೆ 240 ಈಕ್ವಲ್ ಟು 4n ಅಂತ ಆಯಿತು. ಸೊ 240 ಓರೆ ಗುಣಕಾರ ಮಾಡಿದ್ರೆ ಡಿವೈಡೆಡ್ ಬೈ 4 ಈಕ್ವಲ್ ಟು n ಅಂತ ಆಯಿತು. ಸೊ ಇದು 4 1 4, 4 60 240 ಆಗುತ್ತೆ. 60 ಈಕ್ವಲ್ ಟು ಎನ್ ಅಂತ ಆಯಿತು. ಸೊ ಎನ್ ಬೆಲೆ ನಮಗೆ 60 ಅಂತ ಸಿಗ್ತಾ ಇದೆ. ಅಂದರೆ 4ರ ಗುಣಕಗಳು ಎಷ್ಟು ಸಂಖ್ಯೆಗಳಿರುತ್ತೆ ಅಂತ ಕೇಳಿದರೆ ಯಾವುದರಿಂದ 10ರಿಂದ 250 ಒಳಗಡೆ ಬರೋವಂಥ ಸಂಖ್ಯೆಗಳು ಯಾವ್ಯಾವುದು ಅಂತ. ಸೊ ಎನ್ ಈಕ್ವಲ್ ಟು 60 ಅಂದರೆ ಟೋಟಲ್ 60 ಸಂಖ್ಯೆಗಳಿದೆ ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಅಂದರೆ 15ನೇ ಪ್ರಶ್ನೆ. 15ನೇ ಪ್ರಶ್ನೆಯಲ್ಲಿ ಅಂತ ಅಂದರೆ ಎನ್ನ ಯಾವ ಬೆಲೆಗೆ 63, 65, 67 ಎಕ್ಸೆಟ್ರಾ ಮತ್ತು 3, 10, 17 ಈ ಸಮಾಂತರ ಶ್ರೇಣಿಯ n ಪದಗಳು ಸಮವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದೆರಡನ್ನು ಬಳಸ್ಕೊಂಡು ನಾವು n ಬೆಲೆಯನ್ನು ಕಂಡುಹಿಡಿಬೇಕು. ಇದೆರಡು ಸಮ ಇದೆ ಅಂತಲೇ ನಾವು ತಗೋಬೇಕಾಗುತ್ತೆ. ಇವಾಗ ಎ ಅಂತ ಹೇಳಿದ್ರೆ ಇದರಲ್ಲಿ ಏನು ಬರುತ್ತೆ, ಹಾಗೆಯೇ ಏನು ಸೂತ್ರ ಎರಡೂ ಕಡೆನೂ ನಾವು ಏನು ಸೂತ್ರವನ್ನು ಬಳಸಬೇಕಾಗುತ್ತೆ. ಇಲ್ಲಿ ಸೂತ್ರವನ್ನು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗುತ್ತೆ. ಈಕ್ವಲ್ ಟು ಇಲ್ಲೂ ಕೂಡ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರ್ಕೋಣ. ಇಲ್ಲಿ ಎ ಅಂದರೆ ಇಲ್ಲಿ ಕೊಟ್ಟಿರೋಂಥ ಸಂಖ್ಯೆಗಳನ್ನ ಬಳಸಬೇಕು, ಡಿ ಅಂದರೆ ಇಲ್ಲಿ ಕೊಟ್ಟಿರೋ ಸಂಖ್ಯೆನ ಬಳಸಬೇಕು. ಇದು ಕೂಡ ಹಾಗೆ ಆಗುತ್ತೆ. ಇಲ್ಲಿ ಎ ಅಂದರೆ 63 ಆಯಿತು ಪ್ಲಸ್ ಎನ್ ಮೈನಸ್ 1, ಡಿ ಅಂತ ಹೇಳಿದ್ರೆ 2 ಅಂತ ಆಯಿತು. ಇಲ್ಲಿ ನೋಡೋದಾದರೆ ಎ ಅಂದರೆ 3 ಆಗುತ್ತೆ ಪ್ಲಸ್ ಎನ್ ಮೈನಸ್ 1, ಡಿ ಅಂದರೆ 10ರಲ್ಲಿ 3 ಕಳೆದ್ರೆ ನಮಗೆ 7 ಅಂತ ಸಿಗುತ್ತೆ. ಲೆಕ್ಕವನ್ನು ಬಿಡಿಸೋಣ. 63 ಪ್ಲಸ್ ಎನ್ ಇಂಟು 2 ಅಂದರೆ 2n ಮೈನಸ್ 2 ಅಂದರೆ 2 ಈಕ್ವಲ್ ಟು 3 ಪ್ಲಸ್ 7 ಇಂಟು ಎನ್ ಅಂದರೆ 7n ಮೈನಸ್ 7. ಸೊ 63ರಲ್ಲಿ 2 ಕಳೆದ್ರೆ ನಮಗೆ 61 ಪ್ಲಸ್ 2n ಈಕ್ವಲ್ ಟು ಇಲ್ಲಿ ಮೈನಸ್ 7 3 ಅಂತ ಬಂದಿರೋದ್ರಿಂದ ಮೈನಸ್ 7ರಲ್ಲಿ 3 ಕಳೆದ್ರೆ ನಮಗೆ 4 ಸಿಗುತ್ತೆ. 4 ಅಂದರೆ ಮೈನಸ್ 4 ಸಿಗುತ್ತೆ.
ಪ್ಲಸ್ 7n ಆಯಿತು. ಸೊ ಎನ್ ಇದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಇಲ್ಲಿ 2n ಇದೆ, ಹಾಗೆ ಬರ್ಕೋತೀನಿ. ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ -7n ಆಯಿತು, ಈಕ್ವಲ್ ಟು -4. ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -61 ಆಯಿತು. 2n -7n, 2n -7n ಅಂದರೆ 7ರಲ್ಲಿ ನಾವು 2 ಕಳಿಬೇಕಾಗತ್ತೆ. ಸೊ 5n ಆಯಿತು, ಈಕ್ವಲ್ ಟು 61 64. ಎರಡೂ ಕಡೆ ಸಮಚಿಹ್ನೆ ಒಂದೇ ರೀತಿ ಚಿಹ್ನೆ ಬಂದಿರೋದ್ರಿಂದ ನಾವು ಅದನ್ನು ಕೂಡಬೇಕಾಗತ್ತೆ. ಅಂದರೆ -65. ಇಲ್ಲಿ ನಾವು ದೊಡ್ಡ ಸಂಖ್ಯೆ ಚಿಹ್ನೆನ ಬಳಸಬೇಕು. ಮೈನಸ್ ಆಯಿತು, ಎರಡೂ ಕಡೆ ಮೈನಸ್ ಬಂದಿರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋ ಅಂಥದ್ರಲ್ಲಿ n ಈಕ್ವಲ್ ಟು ಈ 65ನ ಹಾಗೆ ಬರ್ಕೋತೀನಿ. ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಡಿವೈಡೆಡ್ ಬೈ 5 ಆಗುತ್ತೆ. 5 1 5 ಅಂತ ಆಯಿತು. 5 1 5. ಹಾಗೆಯೇ 5 13 65 ಆಯಿತು. ಅಂದರೆ 13 ಅಂತ ಬಂತು ನಮಗೆ ಉತ್ತರ. ಅಂದರೆ n ಬೆಲೆ ನಮಗೆ ಇಲ್ಲಿ 13 ಅಂತ ಸಿಗ್ತಾ ಇದೆ. ಇಷ್ಟೇ ಈ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ 16ನೇ ಪ್ರಶ್ನೆ. 16ನೇ ಪ್ರಶ್ನೆಯನ್ನು ನೋಡೋದಾದರೆ 16ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 3ನೇ ಪದ 16, ಅಂದರೆ 3ನೇ ಪದ 16, 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ಅಂತ ಹೇಳಿದ್ರೆ ನಮಗೆ ಎ ಮತ್ತು ಡಿ ಗೊತ್ತಿರಬೇಕಾಗತ್ತೆ. ಸೊ ಇವುಗಳನ್ನ ಬಳಸ್ಕೊಂಡು ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ಸೊ ಎ ಮತ್ತು ಡಿ ಬರೋ ಥರ ನಾವು ಲೆಕ್ಕವನ್ನು ಬಿಡಿಸ್ಕೊಳ್ಳೋಣ. ಸೊ ಇಲ್ಲಿ ಏನಂತ ಹೇಳಿದ್ರೆ ಫಸ್ಟು ಎ 7 ಇದೆ, ಅಂದರೆ ಎ ಪ್ಲಸ್ 6d ಆಯಿತು, ಈಕ್ವಲ್ ಟು ಇಲ್ಲಿ ಎ ಪ್ಲಸ್ 4d ಆಗುತ್ತೆ, ಈಕ್ವಲ್ ಪ್ಲಸ್ 15. ಈ ಎರಡೂ ಕಡೆ ಎ ಬಂದಿರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಇಲ್ಲಿ 6d, ಈ 4dನ ಈ ಕಡೆ ಶಿಫ್ಟ್ ಮಾಡಿದ್ರೆ -4d ಈಕ್ವಲ್ ಟು 12 ಆಯಿತು. 6ರಲ್ಲಿ 4ನ್ನು ಕಳೆದ್ರೆ 2d ಈಕ್ವಲ್ ಟು 12 ಆಯಿತು. ಇವಾಗ d ಈಕ್ವಲ್ ಟು 12 ಡಿವೈಡೆಡ್ ಬೈ 2 ಆಯಿತು. 2 1 2 2 6ಲಿ 12, d ಈಕ್ವಲ್ ಟು 6 ಅಂತ ಸಿಕ್ತು. ನಾವು ಈ ಕೊಟ್ಟಿರೋಂಥ ಸಮೀಕರಣ ಏನಿದೆ ಅದನ್ನು ಬಳಸ್ಕೊಂಡು ಡಿ ಕಂಡುಹಿಡಿದ್ವಿ. ಈ ಡಿ ಬೆಲೆ ಸಿಕ್ಕಿದೆ. ಈ ಡಿನ ನಾವು ಈಗ ಬೇಕಾದ್ರೆ ಇಲ್ಲಿ ಅಪ್ಲೈ ಮಾಡಿ ಎ ಅನ್ನು ಕಂಡುಹಿಡ್ಕೋಬೋದು. ಇಲ್ಲಿ ಎ ಪ್ಲಸ್ 2d ಈಕ್ವಲ್ ಟು 16 ಅಂತ ಆಗುತ್ತೆ. ಸೊ ಎ ಪ್ಲಸ್ 2 ಇಂಟು ಡಿ ಅಂದರೆ 6 ಈಕ್ವಲ್ ಟು 16. ಎ ಪ್ಲಸ್ 6 2 12 ಈಕ್ವಲ್ ಟು 16. ಎ ಈಕ್ವಲ್ ಟು 16. ಈ 12ನ ಈ ಕಡೆ ಶಿಫ್ಟ್ ಮಾಡಿದ್ರೆ -12. 16ರಲ್ಲಿ 12ನ್ನು ಕಳೆದ್ರೆ ನಮಗೆ 4 ಸಿಗುತ್ತೆ. ಸೊ ಎ ಬೆಲೆ ಏನು ಸಿಕ್ಕಿದೆ ನಮಗೆ 4 ಅಂತ ಆಯಿತು. ಎ ಬೆಲೆ 4. ಇವಾಗ ಇವುಗಳನ್ನ ಬಳಸ್ಕೊಂಡು ನಾವು ಸಮಾಂತರ ಶ್ರೇಣಿನ ಈಸಿಯಾಗಿ ಬರಿಬಹುದು. ಹೇಗೆ ಅಂತ ಹೇಳಿದ್ರೆ ನಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2d ಈ ರೀತಿ ನಾವು ಬರಿತಾ ಹೋಗ್ಬೋದು. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಎ ಮತ್ತು ಡಿ ಕೊಟ್ಟಿದ್ರೆ ನಾವು ಸಮಾಂತರ ಶ್ರೇಣಿನ ಈಸಿಯಾಗಿ ಬರಿಬೋದು. ಇವಾಗ ಎ ಅಂತ ಹೇಳಿದ್ರೆ 4, ಇವಾಗ ಎ ಅಂದರೆ 4 ಪ್ಲಸ್ ಡಿ ಅಂದರೆ 6, ಎ ಅಂದರೆ 4 ಪ್ಲಸ್ 2 ಇಂಟು ಡಿ ಅಂದರೆ 6 ಎಕ್ಸೆಟ್ರಾ. ಈಗ 4, 6 ಪ್ಲಸ್ 4 ಅಂದರೆ 10. ಇಲ್ಲಿ 4 ಪ್ಲಸ್ 6 2 12 ಎಕ್ಸೆಟ್ರಾ. 4 10 12 ಪ್ಲಸ್ 4 ಅಂತ ಹೇಳಿದ್ರೆ 16 ಆಯಿತು. ಈ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 4d ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಮಗೆ 3 ಸಂಖ್ಯೆಗಳನ್ನ ತೋರಿಸಿದ್ರೆ ಉತ್ತರದಲ್ಲಿ ಸಾಕಾಗುತ್ತೆ. ಸೊ 16ನೇ ಪ್ರಶ್ನೆಗೆ ಉತ್ತರ 4, 10, 16 ಈ ರೀತಿ ಸಮಾಂತರ ಶ್ರೇಣಿ ನಮಗೆ ಸಿಕ್ಕಿದೆ. ಇನ್ನು 17ನೇ ಪದ, 17ನೇ ಲೆಕ್ಕ. ಮುಂದಿನ ಲೆಕ್ಕವನ್ನು ನೋಡೋಣ. ಅಂದರೆ 17ನೇ ಲೆಕ್ಕ. 17ನೇ ಲೆಕ್ಕದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 3, 8, 13 ಎಕ್ಸೆಟ್ರಾ 253 ಕೊಟ್ಟಿದ್ದಾರೆ.
ಇದರ ಕೊನೆಯಿಂದ ಆರಂಭಿಸಿ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕೊನೆಯಿಂದ ಆರಂಭ ಮಾಡಿ 20ನೇ ಪದನ ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಅಂತ ಹೇಳಿದ್ರೆ ನಮಗೆ 253 ಆಗುತ್ತೆ. ಎ ಅಂತ ಹೇಳಿದ್ರೆ 3, ಡಿ ಅಂತ ಹೇಳಿದ್ರೆ 5. ಕೊನೆಯಿಂದ ಆರಂಭಿಸಿ ಅಂತ ಕೊಟ್ಟಿರೋದ್ರಿಂದ ನಾವು ಸೂತ್ರವನ್ನು ಎಲ್ ಈಕ್ವಲ್ ಟು ಕೊನೆಯಿಂದ ಆರಂಭಿಸಿ ಅಂತ ಹೇಳಿದ್ರೆ ಕೊನೆಯಿಂದ ಎನ್ನೇ ಪದ, ಕೊನೆಯಿಂದ ಎನ್ನೇ ಪದ ಅಂದರೆ ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಆಯಿತು. ಇವಾಗ ಎಲ್ ಅಂತ ಹೇಳಿದ್ರೆ 253 ಆಯಿತು, ಮೈನಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 5 ಅಂತ ಆಯಿತು. ಡಿ ಅಂತ ಹೇಳಿದ್ರೆ ನಮಗೆ 5 ಅಂತ ಸಿಗ್ತಾಯಿದೆ. ಇವಾಗ ಬಿಡಿಸೋಣ. ಇಲ್ಲಿ ನೋಡೋದಾದರೆ ಎ 20ನ್ನು ಕೊಟ್ಟಿರೋದ್ರಿಂದ ನಾವು ಕೊನೆಯಿಂದ ಏನು ಮಾಡಬೇಕಾಗುತ್ತೆ, ಕೊನೆಯಿಂದ 20ನೇ ಪದ, ಕೊನೆಯಿಂದ 20ನೇ ಪದವನ್ನು ಕಂಡುಹಿಡಿಬೇಕು ಅಂತ ಅರ್ಥ. ಅಂದರೆ ನಾವು 20ನೇ ಪದ ಅಂತಂದರೆ ಎನ್ನ ಜಾಗದಲ್ಲಿ ನಾವು 20ನ್ನು ಬಳಸ್ಕೋಬೇಕಾಗತ್ತೆ. ಸೊ 253 ಮೈನಸ್ ಎನ್ ಅಂತ ಹೇಳಿದ್ರೆ 20 ಮೈನಸ್ 1 ಇಂಟು 5 ಅಂತ ಆಯಿತು. ಸೊ 253 ಮೈನಸ್ 21ರಲ್ಲಿ 1ನ್ನು ಕಳೆದ್ರೆ 19 ಆಯಿತು, ಇಂಟು 5. 253 ಮೈನಸ್ 19 ಇಂಟು 5 ಅಂತ ಹೇಳಿದ್ರೆ ನಮಗೆ 95 ಸಿಗುತ್ತೆ. ಸೊ 253ರಲ್ಲಿ ನಮಗೆ 95ನ್ನು ಕಳೆದ್ರೆ 158. ಉತ್ತರ ನಮಗೆ 158 ಸಿಗುತ್ತೆ. ಸೊ ಈ ಲೆಕ್ಕ 17ನೇ ಪ್ರಶ್ನೆಗೆ ಉತ್ತರ ನಮಗೆ 158 ಅಂತ ಸಿಕ್ಕಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಕೆಲವು ಲೆಕ್ಕಗಳನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿದ್ದೀನಿ. ನಾವು 10ನೇ ತರಗತಿಗೆ ಸಂಬಂಧಪಟ್ಟಂಗೆ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಈಗ ಇಲ್ಲಿವರೆಗೆ ಏನು ಮಾಡಿದ ಲೆಕ್ಕಗಳು ಅವುಗಳನ್ನ ಕಲಿತ್ರೆ ಸಾಕು. ನಾವು ಈಸಿಯಾಗಿ ಇದರಲ್ಲಿ 4 ಅಂಕದ ಪ್ರಶ್ನೆಗಳು ಬರುತ್ತೆ ಸಮಾಂತರ ಶ್ರೇಣಿಲಿ, ಅವುಗಳನ್ನ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.